ಈಗ ಧರ್ಮಸ್ಥಳದ ವಿಚಾರದಲ್ಲಿ ನೀವೇ ದಿನ ಬೆಳಗ್ಗೆ ಇದ್ರೆ ಟಿವಿ ಮುಂದೆ ಟಿವಿ ಹಿಡ್ಕೊಂಡು ಅಲ್ಲಿ ಕೂತಿದ್ದೀರಿ. ನಮಗಿನ್ನ ಜಾಸ್ತಿ ನಿಮಗೆ ಗೊತ್ತಿದೆ. ಸೊ ತನಿಖೆ ಪ್ರಾರಂಭ ಆಗಿರೋದ್ರಿಂದ ಅಲ್ಲಿವರೆಗೂ ಕಾದ್ ನೋಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಈಗ 8 ಕಡೆ ಎಕ್ಸ್ಕವೇಷನ್ ಮಾಡಿದ್ದಾರೆ. ಅದರಲ್ಲಿ 1 ಕಡೆ ಏನೋ ಸಿಕ್ಕಿದೆ ಅಂತ ಹೇಳ್ತಾರೆ. 13 ಸ್ಥಳಗಳನ್ನ ಗುರುತಿಸಿದ್ದಾರೆ. ರಾಜ್ಯದ ಜನಕ್ಕೆ ಸತ್ಯ ತೋರಿಸಿ ಅಂತ ನಿಮ್ಮನ್ನು ಕೂಡ ನಾನು ಮನವಿ ಮಾಡ್ತೇನೆ. ಯಾಕೆಂತಂದ್ರೆ ಧರ್ಮಸ್ಥಳ ಒಂದು ಪವಿತ್ರವಾದಂತ ಕ್ಷೇತ್ರ. ಆ ಪವಿತ್ರವಾದಂತ ಕ್ಷೇತ್ರದ ಮೇಲೆ ಕೋಟ್ಯಾಂತರ ಜನ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಆ ನಂಬಿಕೆಗೆ ಧಕ್ಕೆ ಬರದ ರೀತಿ ನಿಮ್ಮ ನಡೆ ನಮ್ಮ ನಡೆ ಇರ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಪ್ರಣಬ್ ಮೋದಿ ಅವರು ಸೆಂಟ್ರಲ್ ಸೇವೆಗೆ ಹೋಗ್ತಾರೆ, ಮಾಡಿದ್ದಾರೆ ಅಂತ ಅವರೇ ಹೇಳ್ತಾರೆ. ಇವತ್ತು SIT ಆಫೀಸರ್ ಒಬ್ರು ದೂರದಾರಿಗೆ ಬೆದರಿಕೆ ಹಾಕಿ ದೂರ ವಾಪಸ್ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ದಾರೆ ಅಂತ ಅದು ಕೂಡ ಈ ತರದೆಲ್ಲ ಗೊಂದಲ ಕ್ರಿಯೇಟ್ ನೋಡಿ. ಅವೆಲ್ಲ ಪ್ರಣಬ್ ಮೋದಿ ಕೇಂದ್ರ ಇದಕ್ಕೆ ಹೋಗ್ತಾರೆ ಅಂತ ಯಾರು ಹೇಳಿದ್ರು? ಗಾಳಿ ಸುದ್ದಿ. ಪಟ್ಟಿಯಲ್ಲಿ ಹೆಸರು ಅಲ್ಲ, ಏನಿಲ್ಲ. ಪ್ರಣಬ್ ಮೊಹಂತಿಯವರು ಈಗ ಆಲ್ರೆಡಿ ಮಂಗಳೂರಿಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಕೇಂದ್ರ ಎರವಲ್ಗೆ ಹೋಗತಕ್ಕಂಥದ್ದು, ಕೇಂದ್ರಕ್ಕೆ ಡೆಪ್ಯುಟೇಷನ್ಸ್ ಹೋಗ್ತಕ್ಕಂಥದ್ದು ಒಂದಿನದ ಪ್ರೋಸೆಸ್ ಅಲ್ಲ. ಅದು ಕನಿಷ್ಠ ಒಂದು 6 ತಿಂಗಳು, ವರ್ಷ, 2 ವರ್ಷದಿಂದ ನಡೀತಾ ಇರ್ತದೆ ಪ್ರೋಸೆಸ್. ಸೊ SIT ರಚನೆ ಆಗಿರೋದು ಈಗ. ಆ ತನಿಖೆಗೆ ಯಾವುದೇ ರೀತಿಯ ಧಕ್ಕೆ ಬರದಂತ ರೀತಿಯಲ್ಲಿ ಸರ್ಕಾರ ಗಮನ ಹರಿಸ್ತದೆ. ಅದು ಮಂತ್ರಿಗಳು, ಗೃಹ ಮಂತ್ರಿಗಳು ಸ್ಪಷ್ಟನೆ ನೀಡಿರೋದ್ರಿಂದ ಅದರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.